ಹಾಕಬೇಕು ಅಥವಾ 5 ml 20 ಲೀಟರ್ ನೀರು ಹಾಕಬೇಕು ಅಂತಂದರೆ ಅಷ್ಟನ್ನು ಮಾತ್ರ ಮಾಡಬೇಕು. ಅದನ್ನು ಬಿಟ್ಟು ನಾವು ಹುಳ ಜಾಸ್ತಿ ಬಿದ್ದುಬಿಟ್ಟಿದೆ ತೋಟಕ್ಕೆ ಅಂತಂದ್ಬಿಟ್ಟು ಜಾಸ್ತಿ 10 ml ಅವ್ರು ಹೇಳ್ತಾರೆ, ಅವ್ರ ಕತೆ ಏನು ಕಟ್ಕೊಳ್ಳೋದಲ್ಲ, ನೀವು ಹಾಕ್ರಪ್ಪ ಅಂತಂದ್ಬಿಟ್ಟು ನಮ್ಮಕ್ಕೆ ನಾವೇ ಹಾಕ್ಕೊಳ್ಳೋಂಗಿದ್ರೆ ಸೊ ನೀವು ತೋಟನೂ ಮತ್ತೆ ಕಿತ್ತಾಕಬೇಕಾಗುತ್ತೆ. ಸೊ ಅದರಿಂದ ದಯವಿಟ್ಟು ಇದನ್ನು ನೀವು ನಿಮ್ಮ ಮನೆಗಳಲ್ಲಿ ಹೇಳಿ. ನಮ್ಮ ಹತ್ರ ಇದರ ಒಂದು ಪಾಂಪ್ಲೆಟ್ಸ್ ಇದ್ದಾವೆ, ಇದಕ್ಕೆ ಸಂಕ್ಷಿಪ್ತವಾಗಿ ಇದರಲ್ಲಿ ಬರೆದಿದ್ದೀವಿ. ಕನ್ನಡ ಇದೆ, ಇಂಗ್ಲೀಷ್ ಇದೆ. ನಿಮ್ಮ ಮಕ್ಕಳ ಕೈಗೆ ಕೊಡಿ, ಓದಿ ಅವ್ರು ಹೇಳ್ತಾರೆ ಯಾವ ಥರ ಮಾಡಬೇಕು, ಸಿಂಪಡಣೆ ಮಾಡಬೇಕು, ಎಂಥ ಟೈಮಲ್ಲಿ ಮಾಡಬೇಕು, ಎಷ್ಟು ಸಲ ಮಾಡಬೇಕು, ಸಿಂಪಡಣೆ ಮಾಡಿದ ಮೇಲೆ ಎಷ್ಟು ದಿವಸ ಸೊಪ್ಪು ಹಾಕಬೇಕು ಹುಳುಗಳಿಗೆ. ಇದು ಭಾರಿ ಮುಖ್ಯ. ನಾವು ಇವತ್ತು ಹುಳ ತಂದು ಇಟ್ಬಿಟ್ಟಿದ್ದೀವಿ, ನಾಳೆನೇ ಸೊಪ್ಪು ಹಾಕಬೇಕು ಅಂದರೆ ಆಗೋದಿಲ್ಲ. ಹುಳ ನಾಳೆ ಏನಾಗ್ತದೆ, ವಿಷ ಆಗುತ್ತೆ, ವಿಷ ಆಗಿ ಸತ್ತೋಗ್ತದೆ. ಸೊ ಅದರಿಂದ ಅದಕ್ಕೆ ಒಂದು ಟೈಮ್ ಇದೆ. ಸೊ ಈ ಊಟ ನಾವು ಅಡುಗೆ ಮಾಡಿದ ತಕ್ಷಣ ತಿನ್ನಾಗಲ್ಲ. ಮುದ್ದೆ ಮಾಡಿ ಪಾತ್ರೆಗೆ ಹಾಕಿ ಆಮೇಲೆ ಸಾರ ರೆಡಿ ಆದಮೇಲೆ ತಡೆಗಿಟ್ಕೊಂಡು ಊಟ ಮಾಡಬೇಕು. ಸೊ ಆ ಥರ ಇದನ್ನು ಸೊಪ್ಪಿಗೆ ನೀವು ಯಾವುದೇ ಕೆಮಿಕಲ್ಸ್ನ ಯಾವುದೇ ಒಂದು ಸಿಂಪಡಣೆ ಮಾಡಿದಾಗ ಅದಕ್ಕೆ ಒಂದು ಟೈಮ್ ಇರುತ್ತೆ, ನಿಗದಿತ ಟೈಮ್ ಕೊಡ್ತಾರೆ. 15 ದಿವಸನ 20 ದಿವಸನ ಅಥವಾ 25 ದಿವಸನ ಅಂತ. ಅದಾದಮೇಲೆ ಕೆಲವು 2 ಸಲ ಹೊಡಿಬೇಕಾ ಅದೆಲ್ಲ ನೋಡಿಕೊಂಡು ಆಮೇಲೆ ಸೊಪ್ಪನ್ನು ಕೊಡಬೇಕು ಹುಳುಗಳಿಗೆ. ನೀವು ಇವತ್ತು ಹೊಡೆದ್ಬಿಟ್ಟು ನಾಳೆನೇ ಎತ್ಕೊಂಡು ಹೋಗ್ಬಿಟ್ರೆ ವಿಷ ಆಗೋಗುತ್ತೆ, ಹುಳ ಸತ್ತೋಗ್ತದೆ. ಅದು ನಮ್ಮ ಅನುಕೂಲನೇ ಆಗೋದಿಲ್ಲ, ಅವಾಗ ಪರಿಣಾಮ ಬೀರೋದ ಮೇಲೆ. ಸೊ ಅದರಿಂದ ಇದೆಲ್ಲನೂ ನೀವು ಗಮನದಲ್ಲಿಟ್ಕೊಂಡು ಇವತ್ತು ನಾನು ಹೇಳ್ತೀನಿ, ಅಲ್ಲಿ ತೋಟದಲ್ಲಿ ಹೋಗಿ ನೋಡೋಣ ಯಾವ ಥರ ಮಾಡಬೇಕು ಏನು ಅಂತ. ಅದನ್ನು ನಿಮಗೆ ತಿಳುವಳಿಕೆ ಮಾಡ್ತೀವಿ. ನೀಮ್ ಆಯಿಲ್ ಆರ್ಗಾನಿಕ್ ನೀಮ್ ಆಯಿಲ್ 1 ಲೀಟ್ರಿಗೆ 3 ml, 1 ಲೀಟರ್ ನೀರಿಗೆ 3 ml ನೀಮ್ ಆಯಿಲ್, 50 ml 20 ಲೀಟರ್ ಕ್ಯಾನ್ ಇದು. ಹಾಕಿ ಎಷ್ಟು ಹಾಕಿದ್ದೀರಾ? ಇದು 50 ml ಹಾಕಿ. ಹಾಂ ಸರಿ. ಎಷ್ಟು ಲೀಟರ್ ನೀರು ಕ್ಯಾನ್ ಅದು? 20 ಲೀಟರ್ ಕ್ಯಾನ್. ಅಳತೆ ಮಾಡಿಕೊಂಡು ಹಾಕಬೇಕು. ಈಗ ಹೇಳಿ ಎಷ್ಟು ml ಹಾಕಿದ್ದೀರಾ? 20 ಲೀಟರ್ಗೆ 20 ಲೀಟರ್ ನೀರಿಗೆ 60 ml. ನಿಮ್ಮ ಲೆಕ್ಕ ಹೇಳಿ. ಈಗ ಅರ್ಥ ಆಗುತ್ತೆ ಅವ್ರಿಗೆ. ಅದೇ 3 ಲೀಟರ್ ಆಯ್ತು. ಹಂಗೆ 3 ml ಆಯ್ತು. 1 ಲೀಟರ್ಗೆ 3 ml ಆಯ್ತು. ಹಾಕಪ್ಪ. ಇದಕ್ಕೆ ಸ್ವಲ್ಪ ಪುಷ್ಟಿ ಹಾಕ್ಬೇಕಾಯ್ತು. ಡಿಟರ್ಜೆಂಟ್ ಹಾಕಬೇಕು. ಹಾಕು ಅದಕ್ಕೆ. ಅದೆಷ್ಟು ml ಹಾಕ್ತೀವಿ? ಅದು ಒಂದು 10 ml ಹಾಕಿದ್ರೆ ಸಾಕು. ಇದು ಪವರ್ ಜಾಸ್ತಿ ಇರುತ್ತಲ್ಲ, ಏನಾಗಲ್ಲ. ಅಲ್ಲ, ಇದು ನೀಮ್ ಆಯಿಲ್ ಇರುತ್ತಲ್ಲ ಸರ್, ಅದು ನೀಟಾಗಿ ಕರಗ್ತಿದೆ. ನೀಮ್ ಆಯಿಲ್ಗೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕಂದ್ರೆ ಸ್ವಲ್ಪ ಶಾಂಪು ಇಲ್ಲಾಂದ್ರೆ ನಮ್ಮ ಲಿಕ್ವಿಡ್ ಹಾಕ್ತಿಲ್ಲ, ಲಿಕ್ವಿಡ್ ಅದ್ರ ಮೇಲೆ ಬಿಟ್ಬಿಡು. ಇಲ್ಲ ಅಂದ್ರೆ ನಮ್ಮ ನೀಮ್ ಆಯಿಲ್ ಎಣ್ಣೆನೇ ಬಿಟ್ಕೊಂಡಿರುತ್ತೆ. ಲಿಕ್ವಿಡ್ ಹಾಕಬೇಕು. ಸೊ ಇದು 20 ಲೀಟರ್ ನೀರು. 20 ಲೀಟರ್ ನೀರು. ಬನ್ನಿ, ಈ ಕಡೆ ಎಲ್ಲ ಬನ್ನಿ. ಇನ್ನೂ ಸ್ವಲ್ಪ ಹತ್ರ ಬನ್ನಿ, ನೀವಿಂದ ಇರ್ರಿ, ಹತ್ರ ಬನ್ನಿ. ಚೆನ್ನಾಗಿ ಮಾಡ್ರಪ್ಪ. ನಿಧಾನವಾಗಿ ಸ್ವಲ್ಪ ಸ್ಲೋ. ಆಮೇಲೆ ಏನಂತಂದ್ರೆ ಇದು ಗೊತ್ತಾಗುತ್ತೆ ಹುಳ ಏನು. ಆಮೇಲೆ ಇದರಲ್ಲಿ ವಿಷ ಅಲ್ಲ, ದೊಡ್ಡ ಗಿಡಕ್ಕೆ ನೋಡಿ ಅಲ್ಲ ಇದಾದರೆ ಅದೇ ನೀವು ಸಲ್ಫರ್ ಅದನ್ನು, ಯಾಕೆಂದರೆ ಅದು ಕೆಮಿಕಲ್ ಪೆಸ್ಟಿಸೈಡ್ಸ್, ಅದನ್ನು ನೀವು ನೋಡಿ ಸ್ಮೆಲ್ ಬರ್ತಾ ಇರೋದು ನೋಡಿ ಸರ್, ಅದು ಹಾಕಿದ್ದಕ್ಕೆ
ಅಂತ ನಮ್ಮ ಮನೆಯಲ್ಲಿ ಸಾಕು. ಹಾಂ ನೋಡಿ ಸ್ಮೆಲ್ ನೋಡಿ. ಆ ಕಡೆ ಹೋಗ್ರೋ. ದೀಪಕ್ಕೆ ಜನಗಳಿಗೆ ಬೆಳೀತಾ ಇದ್ವಿ.